ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ರಾಜ್ಯದ ಪ್ರತಿಷ್ಠಿತ ಸ್ವಾಮೀಜಿಯೊಬ್ಬರು ಮಹಿಳೆಯೊಬ್ಬರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಈ ಒಂದು ಆಶ್ರಮದ ಕಥೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದ ಪ್ರತಿಷ್ಠಿತ ಸ್ವಾಮೀಜಿಯಿಂದ ಕಿರುಕುಳ ಉಂಟಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಆಶ್ರಮದಲ್ಲಿ ಹಾಗಾದ್ರೆ ನಡೀತಾ ಇರೋದಾದ್ರೂ ಏನು? ನ್ಯೂಸ್ 18ಗೆ ಸನ್ಯಾಸಿನಿ ಹೇಳಿದ ಕಥೆ ಏನು? ರಾಜ್ಯದ ಪ್ರತಿಷ್ಠಿತ ಆಶ್ರಮ ಇದು. ಈ ಆಶ್ರಮದಲ್ಲಿ ಸ್ತ್ರೀಯರಿಗೆ ಕಿರುಕುಳ ನೀಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಆಶ್ರಮದ ಶಾಲೆ ಹಾಗೂ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿನಿಯರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ವಂತೆ. ನ್ಯೂಸ್ 18ಗೆ ಸನ್ಯಾಸಿನಿಯೊಬ್ಬರು ಈ ಆರೋಪ ಮಾಡಿದ್ದಾರೆ. ಗದಗ್ನ ರಾಮಕೃಷ್ಣ ಆಶ್ರಮದ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ನಿರ್ಭಯಾನಂದ ಸ್ವಾಮೀಜಿ ವಿರುದ್ಧ ಸನ್ಯಾಸಿನಿಯೊಬ್ಬರು ಆರೋಪ ಮಾಡಿದ್ದಾರೆ. ಸ್ವಾಮೀಜಿ ಅವರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೆಲ್ಲ ಈ ಸನ್ಯಾಸಿನಿ ಮಾತನಾಡಿದ್ದಾರೆ. ತಮ್ಮ ಮನಸ್ಸಿನ ಆಕ್ರೋಶವನ್ನ ಈ ಸನ್ಯಾಸಿನಿ ಹೊರಹಾಕಿದ್ದಾರೆ. ಗದಗ್ನ ರಾಮಕೃಷ್ಣ ಆಶ್ರಮದ ವಿರುದ್ಧ ಬಂದಿರತಕ್ಕಂಥ ಆರೋಪ, ಮನಗೂಳಿಯಲ್ಲಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಹಿಂಸೆ ಕೊಡಲಾಗ್ತಾ ಇದೆಯಾ, ಆ ಒಂದು ಆರೋಪ ಈಗ ಕೇಳಿಬಂದಿದೆ. ರಾಮಕೃಷ್ಣ ಆಶ್ರಮಕ್ಕೆ ಸೇರಿರುವ ಶಾಲೆ ಮತ್ತು ಹಾಸ್ಟೆಲ್ ವಿಚಾರದಲ್ಲಿ ಹೆಣ್ಣು ಮಕ್ಕಳನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ರಾಜ್ಯದ ಹಲವೆಡೆ ಶಾಖೆಗಳನ್ನ ಹೊಂದಿರತಕ್ಕಂಥದ್ದು ಬಹಳ ಪ್ರತಿಷ್ಠಿತವಾದಂಥ ಶಾಲೆ ರಾಮಕೃಷ್ಣ ಆಶ್ರಮ. ಗದಗ್ನ ರಾಮಕೃಷ್ಣ ಆಶ್ರಮದ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿದೆ. ಮನಗೂಳಿಯಲ್ಲಿನ ಆಶ್ರಮದ ಹಾಸ್ಟೆಲ್ನಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಸನ್ಯಾಸಿನಿಯೊಬ್ಬರು ಆರೋಪ ಮಾಡಿದ್ದಾರೆ. ಹೀಗಾಗಿ ಆಶ್ರಮ ಬಿಟ್ಟು ಬಂದೆ ಅಂತ ಸನ್ಯಾಸಿನಿ ಆರೋಪ ಮಾಡಿದ್ದಾರೆ. ಈ ಸನ್ಯಾಸಿನಿಗೆ ಈಗಲೂ ಕೂಡ ಮಾನಸಿಕ ಹಿಂಸೆ ನೀಡ್ತಿದ್ದಾರೆ ಅಂತ ಸನ್ಯಾಸಿನಿ ಆರೋಪ ಮಾಡಿದ್ದಾರೆ. ಸ್ಥಳೀಯ ರಾಜಕೀಯ ಮುಖಂಡರಿಂದಲೂ ಕೂಡ ಈ ಸನ್ಯಾಸಿನಿಗೆ ಬೆದರಿಕೆ ಇದೆಯಂತೆ. ನಿರ್ಭಯಾನಂದ ಸ್ವಾಮೀಜಿ ವಿರುದ್ಧ ಸನ್ಯಾಸಿನಿ ಆರೋಪ ಮಾಡಿದ್ದಾರೆ. ಇಲ್ಲಿಗೆ ಕಳಿಸಿ ಭಕ್ತನ ಕಳಿಸಿ ಕೆಟ್ಟದಾಗ ಮಾತಾಡಿಸ್ತಾ ಇದಾರೆ. ಇಷ್ಟೆಲ್ಲ ನಮ್ಗೆ ಮಾಡಿಸ್ತಾ ಇದಾರೆ. ನಮ್ಗೆ ಅದೇ ಬೇಜಾರಾಗಿರೋದು. ದಯವಿಟ್ಟು ಇನ್ನೊಮ್ಮೆ ಯಾವಾಗಲೂ ನಮ್ಗೆ ಕಳಿಸ್ಬೇಡಿ ಅಂತ ಕೇಳ್ಕೊತಾ ಇದೀನಿ. ನಿಮ್ಮೇಲೆ ಏನ್ ಮಾಡಬೇಕು? ವೈಯಕ್ತಿಕ ಅವ್ರಿಗೇನಿದೆ ಗೊತ್ತಿಲ್ಲ, ನನಗಂತೂ ಏನಿಲ್ಲ. ಅವ್ರಿಗೆ ನನಗೆ ಸಂಬಂಧವೇ ಇಲ್ಲ. ಅದಕ್ಕೆ ನಾವು ಎಷ್ಟು ಸೂಕ್ಷ್ಮ ಆಗಿದೀವಿ ಅಂದ್ರೆ ಅಷ್ಟು ಸೂಕ್ಷ್ಮ ಆಗಿದೀವಿ. ಇಲ್ಲಿ ಜನ ಅದ್ರ ಮಾತು ಕೇಳಬಾರ್ದು ಅಂತ ನಾವು ಕೇಳ್ಕೊತಾ ಇದ್ವಿ ಅಷ್ಟೇ. ಅವ್ರು ಚಿಕ್ಕೋಡಿವರೆಗೂ ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಜನ ತುಂಬಾ ಭಕ್ತರಿದ್ದಾರೆ. ಯಾಕಂದ್ರೆ ಅವರೆಲ್ಲ ಬೆಳಗಾಂ ಆಶ್ರಮಕ್ಕೂ ತುಂಬಾ ಕ್ಲೋಸ್ ಇರೋದ್ರಿಂದ ಅವರೆಲ್ಲ ಸರಿ ಇಲ್ಲಿ ನಮ್ಗೆ ಮಾಡ್ತಾ ಇದಾರೆ. 3 ವರ್ಷದಿಂದ ತುಂಬಾ ಹಿಂಸೆ ಮಾಡ್ತಾ ಇದಾರೆ. ಯಾವ ರೀತಿ ಹಿಂಸೆ ಮಾಡ್ತಾ ಇದ್ದಾರೆ? ಯಾರು ದುಡ್ಡು ಕೊಳ್ಳಂಗೆ ಮಾಡ್ತಾ ಇದ್ದಾರೆ ನಮ್ಮ ಆಶ್ರಮಕ್ಕೆ. ಹೀಗಾಗಿ ನಮ್ಗೆ ತುಂಬಾ ಸಕ್ತಾ ಇದೆ. ಅದಕ್ಕೆ ದಯವಿಟ್ಟು ಯಾರು ಅಪಪ್ರಚಾರ ಮಾತ್ರ ಕೇಳಬಾರ್ದು ಅಂತ ನಾವು ಹೇಳ್ಕೊತಾ ಇದ್ವಿ. ಇಲ್ಲಿಗೆ ಕಳಿಸಿ ಭಕ್ತನ ಕಳಿಸಿ ಕೆಟ್ಟದಾಗ ಮಾತಾಡಿಸ್ತಾ ಇದಾರೆ. ಇಷ್ಟೆಲ್ಲ ನಮ್ಗೆ ಮಾಡಿಸ್ತಾ ಇದಾರೆ. ನಮ್ಗೆ ಅದೇ ಬೇಜಾರಾಗಿರೋದು. ದಯವಿಟ್ಟು ಇನ್ನೊಮ್ಮೆ ಯಾವಾಗಲೂ ನಮ್ಗೆ ಕಳಿಸ್ಬೇಡಿ ಅಂತ ಕೇಳ್ಕೊತಾ ಇದೀವಿ. ನಿಮ್ಮೇಲೆ ಏನ್ ಮಾಡಬೇಕು? ವೈಯಕ್ತಿಕ ಅವ್ರಿಗೇನಿದೆ ಗೊತ್ತಿಲ್ಲ, ನನಗಂತೂ ಏನಿಲ್ಲ. ಅವ್ರಿಗೆ ನನಗೆ ಸಂಬಂಧವೇ ಇಲ್ಲ. ಅದಕ್ಕೆ ನಾವು ಎಷ್ಟು ಸೂಕ್ಷ್ಮ ಆಗಿದೀವಿ ಅಂದ್ರೆ ಅಷ್ಟು ಸೂಕ್ಷ್ಮ ಆಗಿದೀವಿ. ಇಲ್ಲಿ ಜನ ಅದ್ರ ಮಾತು ಕೇಳಬಾರ್ದು ಅಂತ ನಾವು ಕೇಳ್ಕೊತಾ ಇದ್ವಿ ಅಷ್ಟೇ. ಅವ್ರು ಚಿಕ್ಕೋಡಿವರೆಗೂ ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಜನ ತುಂಬಾ ಭಕ್ತರಿದ್ದಾರೆ. ಯಾಕಂದ್ರೆ ಅವರೆಲ್ಲ ಬೆಳಗಾಂ ಆಶ್ರಮಕ್ಕೂ ತುಂಬಾ ಕ್ಲೋಸ್ ಇರೋದ್ರಿಂದ ಅವರೆಲ್ಲ ಸರಿ ಇಲ್ಲಿ ನಮ್ಗೆ ಮಾಡ್ತಾ ಇದಾರೆ. 3 ವರ್ಷದಿಂದ ತುಂಬಾ ಹಿಂಸೆ ಮಾಡ್ತಾ ಇದಾರೆ. ಯಾವ ರೀತಿ ಹಿಂಸೆ ಮಾಡ್ತಾ ಇದ್ದಾರೆ? ಯಾರು ದುಡ್ಡು ಕೊಳ್ಳಂಗೆ ಮಾಡ್ತಾ ಇದ್ದಾರೆ ನಮ್ಮ ಆಶ್ರಮಕ್ಕೆ. ಹೀಗಾಗಿ ನಮ್ಗೆ ತುಂಬಾ ಸಕ್ತಾ ಇದೆ. ಅದಕ್ಕೆ ದಯವಿಟ್ಟು ಯಾರು ಅಪಪ್ರಚಾರ ಮಾತ್ರ ಕೇಳಬಾರ್ದು ಅಂತ ನಾವು ಹೇಳ್ಕೊತಾ ಇದ್ವಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಲೋಹಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ರಾಮಕೃಷ್ಣ ಆಶ್ರಮ ಅಂತ ಹೇಳುವಂಥದ್ದು ಬಹಳ ಘನತೆವೆತ್ತಂತಹ ರಾಮಕೃಷ್ಣ ಆಶ್ರಮ. ದೇಶಾದ್ಯಂತ ರಾಮಕೃಷ್ಣ ಆಶ್ರಮಗಳಿದ್ದಾವೆ. ಈಗ ಈ ಚಿಕ್ಕೋಡಿಯ ಆಶ್ರಮದ ಸನ್ಯಾಸಿನಿ ಯಾಕೆ ಇಷ್ಟೊಂದು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ? ಏನ್ ಸಮಸ್ಯೆ ಆಗಿದೆ ಲೋಹಿತ್? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ
ರಾಮಕೃಷ್ಣ ಆಶ್ರಮದ ಏನು ನಿರ್ಭಯಾನಂದ ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿ ವಿರುದ್ಧ ಈಗ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ ಏನು ಬಾಗಲಕೋಟೆ ಜಿಲ್ಲೆಯ ಮನಗೂಳಿ ಹಾಸ್ಟೆಲ್ ಬರುತ್ತೆ, ಹಾಸ್ಟೆಲ್ ಮತ್ತೆ ಶಾಲೆ ಎರಡೂ ಕೂಡ ಒಟ್ಟಿಗೆ ಇರುವಂತದ್ದು. ಇದೇ ಒಂದು ರಾಮಕೃಷ್ಣ ಆಶ್ರಮದ ಮೂಲಕ ಆ ಒಂದು ಶಾಲೆಗಳು ಮತ್ತು ಹಾಸ್ಟೆಲ್ಗಳನ್ನ ಆಪರೇಟ್ ಮಾಡಲಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಂತಂದ್ರೆ ಏನು ಮಹಿಳೆಯರು ಬರ್ತಾರೆ, ಮಹಿಳಾ ಅಭ್ಯರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಲ್ಲ ಅಂತ ವಿಚಾರವಾಗಿ ನಾನು ಧ್ವನಿ ಎತ್ತಿದ್ದೆ. ಆ ಕಾರಣಕ್ಕಾಗಿ ಇವತ್ತು ನನ್ನನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಅವ್ರು ಮಾಡಿರ್ತಕ್ಕಂಥದ್ದು. ಏನಂತಂದ್ರೆ ಮಹಿಳೆಯರಿಗೆ ಸರಿಯಾಗಿ ಅವ್ರಿಗೆ ವ್ಯವಸ್ಥೆ ಮಾಡ್ತಾ ಇಲ್ಲ, ಬರೋ ಹೋಗೋ ವ್ಯವಸ್ಥೆ ಇಲ್ಲ, ಅವ್ರಿಗೆ ಇರೋಕೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಅನ್ನುವಂತ ಸಾಕಷ್ಟು ವಿಚಾರಗಳನ್ನ ಅವರು ಮಾತನಾಡಿರ್ತಕ್ಕಂಥದ್ದು. ಜೊತೆಗೆ ಏನಂದ್ರೆ ಲೋಹಿತ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈ ಸಂತ್ರಸ್ತೆ ಸನ್ಯಾಸಿನಿ ಏನಿದ್ದಾರೆ ಇವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ. ನೀವು ಬಹಳ ಭಾವೋದ್ವೇಗಕ್ಕೆ ಒಳಗಾದ್ರಿ, ಮನ್ಸಿಗೆ ಬಹಳ ನೋವು ಮಾಡ್ಕೊಂಡಿದ್ದೀರಿ, ಏನಾಯ್ತು? ನಮಗೆ ಅವರು ನಾವು ಇಲ್ಲಿ ಚೆನ್ನಾಗಿ ಮಾಡ್ತಾ ಇದೀವಿ, ನಮಗೊಂದ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಅಷ್ಟೇ ಕೇಳ್ಕೊತಾ ಇದೀವಿ ಅಷ್ಟೇ. ನಮ್ಮ ಆಶ್ರಮಕ್ಕೆ ಬಂದು ಹೆದರ್ಸೋದು ಬೆದರ್ಸೋದು ಮಾಡಿಸ್ಬೇಡ ಅಂತ ಹೇಳಿ ನಾವು ಅವ್ರಿಗೆ ಸಂಬಂಧ ಇಲ್ಲ, ಅವ್ರ ಸಂಬಂಧ ಇಲ್ಲ. ಈಗ ನಾವು ಬಿಟ್ಟು ಬಂದಿದೀವಿ ಅವ್ರ ಶಾಲೆನ. ನಮ್ ಪಾಡಿ ನಾವು ಸಾಧನೆ ಮಾಡ್ತಾ ಇದೀವಿ. ನಮ್ಗೆ ಒಟ್ಟ ತರಲೆ ತಕರಾರು ಮಾಡ್ಬೇಡ ಅಂತ ಹೇಳಿ, ನಮ್ ಮುಸಾಬರಿ ಬರ್ಬೇಡ ಅಂತ ಹೇಳಿ. ಯಾಕೆ ಬರ್ತಾ ಇದಾರೆ ಅವ್ರು ನಿಮ್ ಮುಸಾಫರಿಗೆ? ಕೇಳಿ, ಅವ್ರನ್ನೇ ಕೇಳಿ, ನಮ್ಗೇನ್ ಗೊತ್ತಾ. ಅವ್ರನ್ನೇ ಕೇಳಿ, ನೇರವಾಗಿ ಲೈವ್ ಮಾತಾಡಿ ಯಾಕೆ ಕಳಿಸ್ತಾ ಇದಾರೆ, ಯಾಕೆ ಫೋನ್ ಮಾಡಿಸ್ತಾ ಇದಾರೆ, ಯಾಕೆ ಬೆದರಿಕೆ ಹಾಕಿಸ್ತಾ ಇದಾರೆ ಅಂತ. ಅಲ್ಲ, ಏನೂ ಇರ್ಬೇಕಲ್ಲ ಇದ್ರ ಹಿಂದೆ ನಿಮ್ಗೆ ಹಿಂಸೆ. ಅವ್ರಿಗೆ ಕೇಳಿ, ನಮಗೂ ಗೊತ್ತಿಲ್ಲ ಅದು ಯಾಕೆ ಕಳಿಸ್ತಾ ಇದಾರೆ ಅಂತ. ಅದಕ್ಕೆ ಅವ್ರಿಗೆ ಭಯ ಯಾಕಿದೆ, ಯಾಕೆ ಕಳಿಸ್ತಾ ಇದಾರೆ ಅಂತ ಅವ್ರನ್ನೇ ಕೇಳಿ. ಏನ್ ನಡೆದಿದೆ? ನೀವು ಹೇಳೋ ಮಾತುಗಳಲ್ಲಿ ನಿಮ್ಮ ಅಷ್ಟೊಂದು ದುಃಖದಲ್ಲಿ ಬಹಳ ಸಹಜವಾಗಿ ಕಣ್ಣೀರ್ ಬರ್ತಾ ಇದೆ, ಅದ್ರಲ್ಲಿ ಗೊತ್ತಾಗತ್ತೆ ಏನೋ ನಡೆದಿದೆ ಅಂತ. ಏನಾಗಿದೆ ಆಕ್ಚುಲಿ ಹೇಳ್ಕೊಳ್ಬೋದು. ನೀವು ಇಷ್ಟರ ಮಟ್ಟಿಗೆ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದೀರಿ ಅಂದ್ರೆ ಇನ್ನೂ ಸಮಾಜಕ್ಕೆ ಗೊತ್ತಾಗ್ಲಿ ಏನ್ ನಡೀತಾ ಇದೆ ಅಂತ. ಏನ್ ನಡೆದಿದೆ? ನಮಗ ಅವರು ಒಂದು ಸರಿ ಇಲ್ಲ, ನಮ್ಗ ಅಷ್ಟೇನೆ. ನಮ್ಗ ಅವ್ರು ಮಾಡಿದ್ದಾದ ಅಲ್ಲಿ ಏನ್ ವ್ಯವಹಾರ ಮಾಡಿದ್ದ ಅದೇನ್ ನಮ್ಗೇನ್ ಸರಿ ಅನ್ಸಿಲ್ಲ. ನಾನು ಸ್ವಲ್ಪ ನೇರವಾಗಿ ಮಾತಾಡೋ ಸ್ವಭಾವದವಳು, ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳೋ ಸ್ವಭಾವದವಳು. ಅದವ್ರಿಗೆ ಇಡಿಸದೇ ಇರ್ಬೋದು, ಆದ್ರೆ ನಮಗ ಅದು ಸರಿ ಹೋಗ್ಲಿಲ್ಲ ಅಂತ ನಾ ಕೇಳೋ ಒಂದು ಸ್ವಭಾವ ನನಗಿತ್ತದು. ಬೇಡ ಬಿಡು, ಯಾಕೆ ಅವಶ್ಯಕತೆ ಇದೆ ಅಂತ ನಾವ್ ಹೊರ ಬಂದ್ಬಿಟ್ವಿ. ಬರ್ತಿದ್ವಿ ತಿರುಗಿ 13ಕ್ಕೆ ಅವ್ರ ಶಾಲೆ ಬಿಟ್ಟು ಬಂದಿದ್ವಿ. ಮತ್ತೆ ಯಾಕೆ ಅದನ್ನ ನಮ್ಗೆ ಇಲ್ಲಿ ಬೆನ್ ಹತ್ತಿ ಮಂದಿ ಕಳ್ಸೋದು, ಬೈಯೋದು ಈ ಮಾಡೋದು ಸರಿ ಇಲ್ಲ ಅವ್ರು. ಅದಕ್ಕೆ ನಮ್ಗೆ ಅದು ಇಷ್ಟ ಇಲ್ಲ ಅಂತ ನಾವ್ ಹೇಳಿದ್ವಿ ಅಷ್ಟೇನೆ. ಅಮ್ಮ, ನಾವ್ ಯಾಕೆ ಪ್ರಶ್ನೆ ಕೇಳ್ತಾ ಇದೀವಿ ಅಂತಂದ್ರೆ ಸನ್ಯಾಸಿಗಳು, ಕಾವಿಧಾರಿಗಳು ಅಂದ್ರೆ ಈ ಸಮಾಜಕ್ಕೆ ಅಪಾರವಾದ ಗೌರವ ಇದೆ. ಸಾಮಾನ್ಯ ಜನರ ಹಾಗೆ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಭಾವಗಳಿಂದ ಜನ ನೋಡ್ತಾರೆ, ಗೌರವ ಆಧಾರಗಳಿಂದ ನೋಡ್ತಾರೆ. ಹಾಗಾಗಿ ಏನ್ ನಡೀತು ಅನ್ನೋ ಪ್ರಶ್ನೆ ಸಮಾಜಕ್ಕೆ ಗೊತ್ತಾಗ್ಲಿ ಅಂತ ಅಷ್ಟೇ. ಈಗ ಯಾಕೆ ನಿಮ್ಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ? ಈಗ 2013ರಲ್ಲೇ ಬಿಟ್ಟು ಬಂದ್ರೆ ಈಗ ಯಾಕೆ ಅವ್ರು ಈಗ ಮತ್ತೇನಾದ್ರೂ ಪ್ರಕರಣ ನಡೀತಾ? ಈಗ ಅದನ್ನೇ ಯಾಕಂತ ಕೇಳಿ, ಅವ್ರು ಕರೆಸಿ ಇಲ್ಲಿ ಏನ್ ಬಂದ್ ಅವ್ರು ಚಾಡಿ ಹೇಳಿ ಏನ್ ಮಾಡಿಸ್ತಾ ಇದಾರೆ ಕೇಳಿ. ಅವ್ರ ಮಾತಾಜಿಗಳನ್ನ ಬಿಟ್ಟಿದಾರ ಅವ್ರು, ಗೋಕಾಕದವ್ರಿಗೆ ಮತ್ತು ಹೊಸಪೇಟೆ ಮಾತಾಜಿಗಳನ್ನ ಬಿಟ್ಟು ನಮ್ಗೆ ಏನ್ ಮಾಡಿಸ್ತಾ ಇದಾರೆ ಕೇಳಿ. ಅವ್ರನ್ನೇ ಕೇಳಿ ಮೊದ್ಲು. ಕೇಳ್ಬಿಟ್ಟು ನಾವು ಯಾಕೆ ಮಾಡ್ತಾ ಇದಾರ ಅಂತ ನಾವ್ ಆಮೇಲೆ ಹೇಳ್ತೀವಿ. ಮೊದ್ಲು ಅವ್ರಿಗೆ ನಮ್ಗ ಬೇಕಾಗಿದ್ದು. ಸೆಟಿನೊಂದಿಗೆ ಮಾತನಾಡಿದ್ದಕ್ಕೆ ಸಂತ್ರಸ್ತ ಸನ್ಯಾಸಿನಿ ಅವರು ಮಾತನಾಡ್ತಾ ಇದ್ದದನ್ನ ಗಮನಿಸಿದ್ವಿ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅವರನ್ನೇ ಕೇಳಿ ಅಂತಂದ್ರೆ ಅವ್ರು ಹೇಳೋದಕ್ಕೆ ರೆಡಿ ಇಲ್ಲ. ಇದ್ರ ಹಿಂದೆ ಏನೋ ಇದೆ ಅನ್ನುವಂಥದ್ದಷ್ಟಂತೂ ಗೊತ್ತಾಗತ್ತೆ. ಕಾವಿಧಾರಿಗಳು ಸಮಾಜದ ಸ್ವಾಸ್ಥ್ಯದ ಜೊತೆಗೆ ತಮ್ಮ ಆಶ್ರಮಗಳ ಸ್ವಾಸ್ಥ್ಯವನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಈ ವಿಚಾರವಾಗಿ ನಾವು ರಾಮಕೃಷ್ಣ ಆಶ್ರಮದ ನಿರ್ಭಯಾನಂದ ಸ್ವಾಮೀಜಿ ಅವರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ, ಆದರೆ ಸಂಪರ್ಕ ಸಾಧ್ಯ ಆಗಲಿಲ್ಲ. ಅವ್ರು ಮಾತನಾಡೋದಿಲ್ಲ ಅಂತ ಹೇಳಿದ್ರು. ಘಟನೆಗಳು ನಡೆದವು. ಹುಡುಗಿಯರ್ದು ಹಾಸ್ಟೆಲ್ ಫೆಸಿಲಿಟಿ ಸರಿ ಇಲ್ಲ. ಹುಡುಗಿಯರ್ದು ಬಾತ್ರೂಮ್ ಬಾದಿ ಇರಲಿಲ್ಲ, ಮತ್ತೆ ಹಾಸ್ಟೆಲ್ ಬಾಗಿ ಸರಿ ಇರಲಿಲ್ಲ. ಅದನ್ನೆಲ್ಲ ನಾವು ಗಮನಿಸ್ಕೊಂಡು ಹುಡುಗರು ಏನ್ ಮಾಡಿದ್ರು, ಒಂದ್ ಹುಡುಗ ಬಂದು ಒಂದ್ ಹುಡುಗಿ ಪಕ್ಕ ಮನೆಗೆ ಹೋಗ್ಬಿಟ್ಟ ಅವ್ನು ರಾತ್ರಿ. ಇದು ನಮಗೆ ಆಶ್ಚರ್ಯ. ಆ ಹುಡುಗಿ ಮರಳಿ ಸ್ವಲ್ಪ ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಡ್ಲಿಕ್ಕೆ. ಅವ್ರಿಗೆ ಆಮೇಲೆ ಈ ಹುಡುಗಿಯರೆಲ್ಲ ಬಿಡಿಸ್ಕೊಂಡಾರ, ತಗೊಳಕ್ ಕುಡಿಯಕ್ ಹೋಗಿದ್ಲಲ್ಲ, ಬಿಡಿಸ್ಕೊಂಡ್ಬಿಟ್ಟಾರ. ಆ ಹುಡುಗಿ ಬಂದು ನನ್ ಮುಂದೆ ಹತ್ಲು, ಯಾಕೆ ಏನು ಅಂತ ನನ್ ಮುಂದೆ ಬಹಳ ಹತ್ಲಕ್ಕೆ. ಹಿಂಗ ಮೇಡಮ್ ಹಿಂಗ ನಾವು ಸುಮ್ಮನೆ ಆಗ್ಬಿಟ್ವಿ. ಏನ್ ಮಾಡ್ತಾರೆ ನೋಡೋಣ ಡಿಸಿಷನ್ ಅಂತ ನಾವು ಸುಮ್ಮನೆ ಆಗ್ಲಿ. ಇವ್ರು ಹಿರಿಯರಾಗಿ ಏನ್ ಮಾಡ್ತಾರೆ ಸ್ವಾಮೀಜಿ, ಅವ್ರು ಅದನ್ನ ಮುಚ್ಚಿ ಹಾಕ್ಬಿಟ್ರು. ಅದನ್ನ ಇವರೇ ನಿರ್ಭಯಾನಂದ ಸ್ಕೂಲ್ ಅದು.